ಬೆಳಿಗ್ಗೆನೇ ಎದ್ದು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಡೈರೆಕ್ಟ್ ಕ್ರಷರ್ ಹತ್ರ ಬಂದೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಶಿವಣ್ಣ ಸೇರ್ಕೊಂಡು ಹೊಸ ಕಟ್ಟಕ್ಕೆ ಬರೋಣ ಅಂತ ಹೊಸ ಕಟ್ಟಕ್ಕೆ ಹಾಕೊಳ್ತು. ಹೊಸ ನೋಡಿದ್ರೆ ಮೈ ಕಡಿತೈತೆ ಅಂತ ಮರ ಕುತ್ತೈತೆ. ಶಿವಣ್ಣ ಕೆರೆದು ಬಿಡುವಯ್ಯ, ಈಸಿ ಆಗಲಿ. ಅದಕ್ಕೆ ಅವತ್ತ ಸ್ನಾನ ಮಾಡಿಸ್ಬೇಕಾಯ್ತು. ಈ ಮಾತು ನನ್ನ ಮಗ ಇಂದ ಸ್ನಾನ ಮಾಡಿಸ್ಬೇಕಾಯಿಲ್ಲ. ನೋಡಲ್ಲ ಅದು ಎಷ್ಟು ಕಷ್ಟಪಡ್ತೈತೆ. ಹೇ ನಡಿ ನಡಿ ಸಾಕು ಮೈ ಉಜ್ಜಿದ್ದು. ಆಮೇಲೆ ಮೈ ಉಜ್ಜಿದ್ದು ಸಾಕು ಅಂತ ಹೊಳ್ತೆ ಅಷ್ಟೇ. ತೆಂಗಿನ ಮರದಲ್ಲಿ ತೆಂಗಿನಕಾಯೇ ಇಲ್ಲ, ಮತ್ತೆ ಇನ್ನೇನಿದಾವೆ ಅಂತೆಲ್ಲ ಕೇಳಕ್ ಹೋಗ್ಬಿಡಿ. ಗ್ಯಾಸ್ ಆಮೇಲೆ ಇದನ್ನೇ ಹಿಡ್ಕೊಂಡ್ಬಿಟ್ಟು ಅಣ್ಣ ಗ್ಯಾಸ್ ಅಂದರೆ ಇದಲ್ಲ ಅಂತ ಸ್ಟವ್ ತೋರಿಸ್ಬಿಟ್ಟು ಇನ್ನೊಬ್ಬ ಬಂದ್ಬಿಟ್ಟು ಇದು ಸ್ಟವ್ ಇದು ಗ್ಯಾಸ್ ಅಂತ ಸಿಲಿಂಡರ್ ತೋರಿಸ್ತಾನೆ. ಇಲ್ಲ ಒಂದೇ ಎರಡೇ ಇದ್ದಾವೆ. ಇದ್ರಲ್ಲಿ ಪರವಾಗಿಲ್ಲ ಇದ್ದಾವೆ. ದನ ಕಟ್ಬರೋಣ ಅಂತ ಹೋಗ್ತಾಯಿದ್ದು. ಅಷ್ಟೊತ್ತಿಗಾಗಲೇ ಇದು ತೊಂಡೆಕಾಯಿ ತೊಂಡೆ ಸೊಪ್ಪಿ ನೋಡ್ತಾಯಿದ್ರು. ಅಷ್ಟೊತ್ತಿಗೆ ನಾನು ಚಳಿಗೆ ಹೋಗಿ ದನ ಕಟ್ಬರೋಣ ಅಂತ ಹೊರಟೆ. ನೋವಾಗುತ್ತೆ ಭಯ, ಹಂಗೆಲ್ಲ ಹೊಡೆಯಂಗಿಲ್ಲ. ಆ್ಯಕ್ಚುಲಿ ಇದು ನಮ್ಮ ದೇಶ. ಅಡಿಕೆ ದೆಬ್ಬೆನ ಕುಯ್ದ್ಬಿಟ್ಟು ದಡಿ ಚೋಲು ನೋಟಿದ್ದಾರೆ. ಆ್ಯಕ್ಚುಲಿ ಇದು ನಮ್ಮ ದೇಶ. ನನ್ನೇ ಬೇಸ ಹೊಡ್ಯಕ್ಕೆ ಬಂದು ಗಿಡನೇ ಮುರಾಕ್ಬಿಡ್ತು ನನ್ನ ಶಿವಣ್ಣ. ಒಂದು ಹೊಸ ಕಟಾಕಾಯಿತು. ಈಗ ಇನ್ನೊಂದು ಹೊಸ ಕಟಾಕ ಕೊಟ್ರು. ಪೆಲ್ಲ ಸುನಾ ಗ್ಯಾಸ್ ಬನ್ನಿ, ಗ್ಯಾಸ್ ದನ ಕಟ್ಟೋಗೋಣ ಬನ್ನಿ. ನಮ್ಮ ಹೊಸ ನೀಟಾಗಿ ಮೇಯ್ಲಿ ಅಂತ ನಮ್ಮನೆ ಅಡಿಕೆ ಗಿಡಕ್ಕೆ ಕಟ್ಟೇನಿ ಗ್ಯಾಸ್. ಅಡಿಕೆ ಗಿಡ ಹೋದ್ರೂ ಪರವಾಗಿಲ್ಲ, ಹೊಸ ಮೇಯ್ಬೇಕಷ್ಟೆ. ಇದಕ್ಕೆ ಬೇರೆದೊಂದು ಡೈಲಾಗ್ ಸಿಗ್ತದೆ, ಹಾಕ್ಬಿಡ್ತೀನಿ. ಬನ್ನಿ ಗ್ಯಾಸ್, ಮನೆಗೆ ಹೋಗಿ ತಿಂಡಿ ತಿನ್ನೋಣ ಬನ್ನಿ. ಹಂಗಿರ್ಬೇಕು ಯಾವತ್ತು, ಹಿಂಗೆ ಹಿಡಿಬಾರ್ದು. ಅಲ್ಲಿಂದ JCB ಓಡ್ಸೋಣ ಅಂತ ಬಂದೆ. ನೀಟಾಗಿ ಬರಲ್ಲ. ಅಲ್ಲಿಂದ ಬಂದೆ. ರೇಣಣ್ಣ ನೋಡಿದ್ರೆ ಮನೆ ಮೇಲೆ ನಿಂತ್ಕೊಂಡು ಸ್ಟಂಟ್ ಮಾಡ್ತಿತ್ತು. ಅಷ್ಟು ಇದ್ರ ಮೇಲೆ ಒಂದು ಓಡಾಡ್ತಿತ್ತು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಮೇಲೆ ನಾನು ಶಿವಣ್ಣ ಮರ ಕಡಿಯಕ್ಕೆ ಬಂದು ಅಲ್ಲಿಂದ ನಾವು ಗುಡ್ಲ ಹತ್ರ ಬಂದು ಏನಾದ್ರು ಅಡುಗೆ ಮಾಡೋಣ ಅಂತ, ಎಗ್ ರೈಸ್ ಮಾಡೋಣ ಅಂತ ಮಾಡೋದು. ಚೂರು ಚೆನ್ನಾಗಿ ಬರಲಿಲ್ಲ, ಅದಕ್ಕೆ ವಿಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ. ಅಷ್ಟೇ.